ಹಾಯ್ ಫ್ರೆಂಡ್ಸ್, ಮುಗಿಲ ಧ್ವನಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಇಷ್ಟು ದಿನ ವೀಡಿಯೋಸೇ ಮಾಡ್ತಾ ಇರಲಿಲ್ಲ. ನನಗೆ ತುಂಬ ಬೇಜಾರಾಗಿತ್ತು ಯೂಟ್ಯೂಬಲ್ಲಿ ಹೇಗೆ ಮಾಡೋದು, ಹೇಗೆ ಸಕ್ಸಸ್ ತಗೊಳ್ಳೋದು, ಯಾವ ರೀತಿ ವೀಡಿಯೋ ಮಾಡಿ ಹಾಕೋದು ಅಂಥೇಳಿ. ಪ್ಲೀಸ್ ಇನ್ನೂ ನೀವೆಲ್ಲ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ವೀಡಿಯೋ ನೋಡೋರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಹಾಕುವಂಥ ವೀಡಿಯೋಸು ಫಸ್ಟ್ ನಿಮಗೆ ಬರುತ್ತೆ. ಆವಾಗ ನೀವು ಆರಾಮಾಗಿ ನನ್ನ ವೀಡಿಯೋನ ನೋಡ್ಬೋದು. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾತಾಡ್ತಿರೋ ವಿಷಯ ಏನಪ್ಪ ಅಂತಂದರೆ ಆರೋಗ್ಯದ ಬಗ್ಗೆ ನಮ್ಗೆ ಯಾಕೆ ಕಾಳಜಿ ಇರಬೇಕಂದ್ರೆ ಆರೋಗ್ಯ ಚೆನ್ನಾಗಿದ್ದರೆ ನಾವು ಜೀವನ ಪೂರ್ತಿ ಚೆನ್ನಾಗಿರ್ತೀವಿ ಅಲ್ವಾ. ಸೊ ಹಂಗಾಗಿ ನಾನು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ ಸೇಬೆಹಣ್ಣು ತಿನ್ನುವ ವಿಧಾನ ಕಲ್ತ್ಕೋಬೇಕು ನಾವು. ಹೆಂಗೆ ಅಂತಂದರೆ ಎಲ್ರಿಗೂ ಗೊತ್ತು, ಬಟ್ ಒಂದು ಸೇಬೆಹಣ್ಣಿನಲ್ಲಿ ಒಂದು ಭಯಪಡುವಂಥ ಒಂದು ಅಂಶ ಇದೆ. ಅದು ಏನು ಅಂತಂದರೆ ನಾವು ಸೇಬೆಹಣ್ಣು ತಿನ್ನಬೇಕಾದ್ರೆ ತುಂಬ ಹುಷಾರಾಗಿ ತಿನ್ನಬೇಕು. ಯಾಕೆ ಅಂತಂದರೆ ಇಲ್ಲಿ ಇದನ್ನು ತಿನ್ನುವಾಗ ನಾವೇನಾದರೂ ಮಿಸ್ಸಾಗಿ ಇದ್ರ ಬೀಜ ತಿಂದ್ವಿ ಅಂತಂದರೆ ನಿಜವಾಗ್ಲೂ ತುಂಬ ಅಪಾಯಕಾರಿ ಅದು. ಯಾಕೆ ಅಂತಂದರೆ ಆ ಸೇಬೆಹಣ್ಣಿನ ಬೀಜದಲ್ಲಿ ಒಂದು ಅಮೈಗ್ಲೋಡಿನ್ ಅನ್ನೋ ಒಂದು ವಿಷಕಾರಿ ಅಂಶ ಇದೆ. ಸೊ ಹಂಗಾಗಿ ನಾವು ಇದನ್ನು ಹೆಂಗಂದ್ರೆ ಹಂಗೆ ತೊಳೆದ್ಬಿಟ್ಟು ತಿನ್ನೋದಲ್ಲ, ನೀಟಾಗಿ ತೊಳೆದು ಕಟ್ ಮಾಡಿಬಿಟ್ಟು ಅದ್ರ ಬೀಜಗಳನ್ನ ಸಪ್ರೇಟ್ ಮಾಡಿ ತಿನ್ನಬೇಕಿದೆ. ಎಲ್ಲರಿಗೂ ಗೊತ್ತು ಆಲ್ಮೋಸ್ಟು. ಆದರೆ ನಾವು ಮಕ್ಕಳಿಗೆ ಕೊಡುವಾಗ ನಮಗೇನೋ ಗೊತ್ತಿದೆ ಬೀಜ ತಿನ್ನಬಾರ್ದು, ಅದ್ರ ಬೀಜ ಯಾಕೋ ಮೊದಲಿಂದನೂ ತಿನ್ನಲ್ಲ, ಸಪ್ಪೆ ಇರುತ್ತೆ ಅಂತನೋ ಏನೋ ಗೊತ್ತಿಲ್ಲ, ಒಟ್ಟು ಮೊದಲಿಂದನೂ ತಿನ್ನಲ್ಲ. ಬಟ್ ನಾವು ಗೊತ್ತು ತಿಂತೀವಿ. ಬಟ್ ಮಕ್ಕಳಿಗೆ ನಾವು ಇದನ್ನು ಹಿಂಗೆ ಡೈರೆಕ್ಟಾಗಿ ತೊಗೊಂಡೋಗಿ ಕೊಟ್ಟರೆ ಅವರು ಹಿಂಗೆ ಜಕ್ಕನ್ನು ತಿನ್ನಬೇಕಾದ್ರೆ ಫುಲ್ಲು ಅದರೊಳಗಡೆ ಇರೋ ಬೀಜನೆಲ್ಲ ತಿಂದ್ಬಿಡ್ತಾರೆ ಅಲ್ವಾ. ಸೊ ಹಂಗಾಗಿ ನಾವು ಮಕ್ಕಳಿಗೆ ಕೊಡುವಾಗ ನೀಟಾಗಿ ಕಟ್ ಮಾಡಿ ಬೀಜನ ಸಪ್ರೇಟ್ ಮಾಡಿನೇ ಕೊಡಬೇಕು. ಸೇಬೆಹಣ್ಣಿನ ಬಗ್ಗೆ ಒಂದು ಸೇಬೆಹಣ್ಣು ತಿಂದರೆ ಒಂದನಿ ರಕ್ತ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯನೇ. ಆದರೆ ಇದ್ರ ಜೊತೆ ಈ ಒಂದು ಚಿಕ್ಕ ಜಾಗೃತಿನೂ ಕೂಡ ಗೊತ್ತಿರಲಿ ಅಂಥೇಳಿ ನಾನು ನನ್ನ ಫ್ಯಾಮಿಲಿಯವ್ರ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೋಬೇಕಂತೇಳಿ ಅನ್ನಿಸ್ತು. ಸೊ ಹಂಗಾಗಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದರಲ್ಲಿ ಅಮೈಗ್ಲೋಡಿನ್ ಅನ್ನೋ ವಿಷಯ ಇದೆಯಲ್ಲ, ಅದು ತುಂಬ ಅಂದರೆ ತುಂಬ ಡೇಂಜರು. ಅದೇನಾದರೂ ತಿಂತ ಒಂದು 100 ಕಾಳು, 100 ಬೀಜ, 200 ಬೀಜ, ಹೀಗೆ 1000 ಬೀಜ, 2000 ಬೀಜ ಏನಾದರೂ ನಾವು ತಿಂದ್ವಿ ಅಂದರೆ ನಮ್ಮ ಬಾಡಿಯಲ್ಲಿ ಮೆದುಳು ಮತ್ತು ಹೃದಯ, ಕಿಡ್ನಿ ಈ ಥರ ಎಲ್ಲದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತಂತೆ. ಈ ಒಂದು ಸೇಬೆಹಣ್ಣಿನಲ್ಲಿ ಬೀಜದ ವಿಷಕಾರಿ ಅಂಶ ಅಷ್ಟು ನಮ್ಮ ಬಾಡಿಗೆ ಪ್ರಾಬ್ಲಮ್ ಕೊಡುತ್ತೆ. ಸೊ ಹಂಗಾಗಿ ಈ ಒಂದು ಜಾಗೃತಿ ಎಲ್ರಿಗೂ ಗೊತ್ತಿರಲಿ ಅಂತೇಳಿ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರ ಜೊತೆ ಈ ವಿಡಿಯೋನ ಹಂಚ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋದ ಜೊತೆ ಬರ್ತೀನಿ. ಪ್ಲೀಸ್ ಮತ್ತೆ ಒಂದು ಸಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಯೂಟ್ಯೂಬಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಹಂಗಾಗಿ ಈ ವಿಡಿಯೋನ ಯಾರೆಲ್ಲ ಮದರ್ಸ್ ಇದ್ದೀರಾ ಮತ್ತು ಮಕ್ಕಳಿಗೆ ನೀವು ಯಾವ ರೀತಿ ಸೇಬೆಹಣ್ಣು ಕೊಡ್ತಿದ್ರಿ ಇವತ್ತಿಂದನೇ ಚೇಂಜ್ ಮಾಡಿ, ಸುಮ್ಮನೆ ಹೆಂಗಂದ್ರೆ ಹಂಗೆ ಕೊಡೋದಲ್ಲ, ಕಟ್ ಮಾಡಿಬಿಟ್ಟು ಅವ್ರಿಗೆ ನೀಟಾಗಿ ತಿನ್ನೋಕೆ ಕೊಡಿ. ಹಾಗಾದರೆ ಈ ಬೀಜದ ವಿಷಕಾರಿ ಅಂಶ ಮಕ್ಕಳ ಬಾಡಿಯಲ್ಲಿ ಹೋಗಲ್ಲ. ಸೊ ಹಂಗಾಗಿ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಇನ್ಯಾಕೆ ತಡ, ನಿಮ್ಮ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ಯಾಮಿಲಿಯವರು ಕೂಡ ಚೆನ್ನಾಗಿರ್ಬೇಕು ತಾನೇ. ಮಕ್ಕಳು ನಿಮ್ಮ ಫ್ಯಾಮಿಲಿಯವರು ಕೂಡ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.